ವೀಕ್ಷಕರೇ ನಮಸ್ಕಾರ. ಬಸ್ ಪ್ರಯಾಣ ದರ ಹೆಚ್ಚಳ ವಿರೋಧಿಸಿ ಮನವಿ. ನವಲಗುಂದ ರಾಜ್ಯ ಸರ್ಕಾರದ ಬಸ್ ಪ್ರಯಾಣ ದರ ಹೆಚ್ಚಳ ಅವೈಜ್ಞಾನಿಕವಾಗಿದ್ದು, ಒಂದು ಕಡೆ ಮಹಿಳೆಯರಿಗೆ ಉಚಿತ ಪ್ರಯಾಣ, ಮತ್ತೊಂದು ಕಡೆ ಪುರುಷರಿಂದ ಹಗಲು ದೊರೆ ಮಾಡುತ್ತಿದೆ ಎಂದು ಉತ್ತರ ಕರ್ನಾಟಕ ಪರಿವರ್ತನಾ ಸಮುದಾಯದ ಅಧ್ಯಕ್ಷ ಮಾಬುಸಾಬ್ ಯರ್ಗುಪ್ಪಿ ಆಕ್ರೋಶ ವ್ಯಕ್ತಪಡಿಸಿದರು. ಸಂಘಟನೆಯಿಂದ ತಹಸೀಲ್ದಾರ್ ಸುಧೀರ್ ಸಾಹುಕಾರ್ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಹಾಗೂ ಸಾರಿಗೆ ಸಚಿವರಿಗೆ ಮನವಿ ನೀಡಿ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಯ ಮೂಲಕ ಉಚಿತ ಕೊಡುವ ಸರ್ಕಾರ ಅದೇ ಮನೆಯ ಪುರುಷರ ಜೇಬಿಗೆ ಕತ್ತರಿ ಹಾಕುತ್ತಿದೆ. ಮಹಿಳೆಯರ ಬಗ್ಗೆ ನಮಗೆ ಗೌರವವಿದೆ, ಅವರಿಗೆ ಶಕ್ತಿ ಯೋಜನೆ ನೀಡಿದ್ದು ಸಂತೋಷ, ಆದರೆ ಪುರುಷರನ್ನು ಕಡೆಗಣಿಸುವುದು ಸರಿಯಲ್ಲ. ಈ ಕೂಡಲೇ ಬಸ್ ಪ್ರಯಾಣ ದರ ಹೆಚ್ಚಳ ಕೈಬಿಡಬೇಕೆಂದು ಮನವಿಯಲ್ಲಿ ಆಗ್ರಹ ಮಾಡಿದರು. ರಿಯಾಜ್ ಅಹಮದ್ ನಾಸಿಪುಡಿ ಮಾತನಾಡಿ, ಸರ್ಕಾರ ಬಸ್ ಪ್ರಯಾಣ ದರ ಹೆಚ್ಚಿಸುವುದರ ಮೂಲಕ ಸಾರ್ವಜನಿಕರಿಂದ ಹಗಲು ದೊರಡು ನಿಂತಿದೆ. ನಾವು ನೀಡಿದ ಗ್ಯಾರಂಟಿಯಿಂದ ಜನರು ಆರ್ಥಿಕ ಸ್ಥಿತಿ ಸುಧಾರಣೆಯಾಗಿದೆ ಎಂದು ಹೇಳುವ ಸರ್ಕಾರ ಅದೇ ಜನರ ಜೇಬಿನಿಂದ ಬೆಲೆ ಏರಿಕೆಯ ನೆಪದ ಮೂಲಕ ಹಣ ಸಂಗ್ರಹಕ್ಕೆ ನಿಂತಿದ್ದು ಬೇಸರವಾಗಿದೆ. ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಆರಂಭಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ನರಸಪ್ಪನವರ್, ಗುಡ್ನೆಸಾಬ್ ನಾಸಿಪುಡಿ, ರಿಯಾಜ್ ಅಹಮದ್ ನಾಸಿಪುಡಿ ಉಪಸ್ಥಿತರಿದ್ದರು. ವರದಿ ಶರೀಫ್, ದಿ ಕನ್ನಡ ನ್ಯೂಸ್, ನವಲಗುಂದ.